ವೀಕ್ಷಕರೇ ನಮಸ್ಕಾರ. ಶ್ರೀಕೃಷ್ಣನ ದ್ವಾರಕಾ ನಗರಿ ನಿಜವಾಗಿಯೂ ಇತ್ತ? ಅದು ಅವನ ಅಂತ್ಯಕಾಲದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಯಿತಾ? ಸಮುದ್ರದಡಿಯಲ್ಲಿ ನಗರದ ಅವಶೇಷಗಳೇನಾದರೂ ಇದೆಯಾ? ಇದು ಎಷ್ಟು ಸತ್ಯ, ಎಷ್ಟು ಮಿಥ್ಯ ಅನ್ನುವುದರ ಬಗ್ಗೆ ಬಹುಶಃ ದೇಶದ ವಿವಿಧೆಡೆಗಳಲ್ಲಿ ದಿನನಿತ್ಯವೂ ಚರ್ಚೆ ನಡೆಯುತ್ತದೆ. ಈ ಮಧ್ಯೆ 3D ಇಮೇಜ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಸಮುದ್ರದಡಿಯಲ್ಲಿ ಈಗಲೂ ದ್ವಾರಕಾ ನಗರಿ ಹೀಗೆ ಇದೆ, ಹಾಗೆ ಕಾಣಿಸುತ್ತದೆ ಎನ್ನುವಂತಹ ಹಲವಾರು ಫೇಕ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಇವು ಭಾರತದ ಇತಿಹಾಸದ ಬಗ್ಗೆ ಅಪಹಾಸ್ಯ ಮಾಡುವವರಿಗೆ ಇನ್ನಷ್ಟು ಪುಷ್ಟಿ ನೀಡುವುದಲ್ಲದೆ ಸನಾತನ ಧರ್ಮದ ಮೇಲಿನ ನಂಬಿಕೆಯನ್ನೇ ಹಾಳು ಮಾಡುವಂತಹದ್ದು. ಇಲ್ಲಿ ಉತ್ಖನನದ ಕಾರ್ಯವನ್ನು ನಡೆಸಿದ ಶ್ರೀ SR ರಾವ್ ಹೇಳುತ್ತಾರೆ, ದ್ವಾರಕೆಯ ಉತ್ಖನನದ ಕಾರ್ಯ ಕೇವಲ ದ್ವಾರಕೆ ಅಥವಾ ಭಾರತಕ್ಕಷ್ಟೇ ಮುಖ್ಯವಾದುದಲ್ಲ. ಇದು ಅಂತಾರಾಷ್ಟ್ರೀಯವಾಗಿಯೂ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ. ಏಕೆಂದರೆ ಇದು ಭಾರತದ ಅದ್ಭುತ ಇತಿಹಾಸದ ಮೇಲೆ ಹೆಚ್ಚಿನ ಬೆಳಕನ್ನು ಬೀರುವಂತಹದ್ದು. ಇಲ್ಲಿ ಕಾಶಿ ಅಯೋಧ್ಯೆಯಂತೆ ಹಲವಾರು ಉತ್ಖನನ ಕಾರ್ಯಗಳು ನಡೆಯದಿದ್ದರೂ ಮಾಡಿದ ಕೆಲವೇ ಉತ್ಖನನದ ಸಮಯದಲ್ಲಿ ಸಿಕ್ಕಿದ ವಸ್ತುಗಳ ಆಧಾರದ ಮೇಲೆ ಉದಯೋನ್ಮುಖ ಇತಿಹಾಸಕಾರಿಣಿ ಕುಮಾರಿ ದೀಪಿಕಾ ಹೇಳುತ್ತಾರೆ, 1963ರಲ್ಲಿ ಪುಣೆಯ ಡೆಕ್ಕನ್ ಕಾಲೇಜಿನವರು ಉತ್ಖನನದ ಕಾರ್ಯ ನಡೆಸಿದರು. ಅವರು ದೇವಾಲಯದ ಹೊರಭಾಗದಲ್ಲಿ ನಡೆಸಿದ ಈ ಉತ್ಖನನ ಕಾರ್ಯದಲ್ಲಿ ಸಿಕ್ಕಿದ ಅವಶೇಷಗಳ ಆಧಾರದ ಮೇಲೆ ರಿಪೋರ್ಟ್ ಪ್ರಕಟಿಸಿದರು. ಇದರ ಪ್ರಕಾರ ದ್ವಾರಕಾಧೀಶ ದೇವಾಲಯ ಕನಿಷ್ಠ ಪಕ್ಷ 2000 ವರ್ಷಗಳಿಗಿಂತ ಹಳೆಯದು ಹಾಗೂ ಇದರ ಆಧಾರದ ಮೇಲೆ ಮಹಾಭಾರತ, ಸ್ಕಂದ ಪುರಾಣ ಹಾಗೂ ಇನ್ನೂ ಹಲವು ಪುರಾಣಗಳಿಗೆ ಹೇಳಿದಂತೆ ದ್ವಾರಕಾ ನಗರಿ ಇದೆ ಎಂದು ನಿಖರವಾಗಿ ಹೇಳಬಹುದು. ಈಗಾಗಲೇ ಬೆಳೆದು ನಿಂತಿರುವ ದೇವಾಲಯ ಸುತ್ತಮುತ್ತಲಿನ ಜಾಗಗಳಲ್ಲಿ ಉತ್ಖನನ ಕಾರ್ಯ ಅಸಾಧ್ಯವಾದುದು. ಆದರೂ ಸಿಕ್ಕಿರುವ ಅವಶೇಷಗಳ ಆಧಾರದ ಮೇಲೆ ಕುಮಾರಿ ದೀಪಿಕಾ ಹೇಳುತ್ತಾರೆ, ದ್ವಾರಕಾ ನಗರ ಉತ್ಪ್ರೇಕ್ಷಿತ ಪುರಾಣದ ಕಥೆಯಲ್ಲ, ಬದಲಿಗೆ ನಿಜವಾಗಿಯೂ ಇದ್ದ ಒಂದು ಮಹಾನಗರ. ನಮ್ಮ ಪುರಾತತ್ವ ಶಾಸ್ತ್ರಜ್ಞರು ದ್ವಾರಕೆ ಹಲವು ಪುರಾಣಗಳಲ್ಲಿ ಹೇಳಿದಂತೆ ಇತ್ತು ಎನ್ನುವುದನ್ನು ದೃಢೀಕರಿಸಿದ್ದಾರೆ. ನಮ್ಮ ಭಾರತದ ಭವ್ಯ ಇತಿಹಾಸದ ಮೇಲೆ ಬೆಳಕು ಚೆಲ್ಲಲು ಇನ್ನೂ ಆಳವಾದ ಸಂಶೋಧನೆ ಅಗತ್ಯವಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಉತ್ಖನನದ ಕಾರ್ಯ ನಡೆಸಲು ಸರ್ಕಾರದ ಸಹಾಯದ ಅವಶ್ಯಕತೆಯೂ ಇದೆ. ಮಿತ್ರರೇ, ದ್ವಾರಕೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಇನ್ನೊಂದು ಪಟ್ಟಣ ಓಖಾ ಪಟ್ಟಣ. ಈ ಪಟ್ಟಣದಿಂದ ಹಡಗಿನಲ್ಲಿ 10 ನಿಮಿಷದ ದಾರಿಯಲ್ಲಿ ಸಿಗುವುದು ಬೇಟ್ ದ್ವಾರಕಾ. ಹಲವರ ಮನೆಯ ಅಡುಗೆ ಮನೆಯಲ್ಲಿ ಕಾಣೆ ಸಿಗುವ ಟಾಟಾ ಸಾಲ್ಟ್ ತಯಾರಾಗುವುದು ಇದೇ ಓಖಾ ನಗರದಲ್ಲಿ. ಈ ಮೊದಲು ಇಲ್ಲಿಂದ ಬೇಟ್ ದ್ವಾರಕಕ್ಕೆ ಹೋಗುವುದಕ್ಕೆ ಹಡಗಿನಲ್ಲಿ ಪ್ರಯಾಣಿಸಬೇಕಿತ್ತು. ಈಗ ಕಳೆದ ಫೆಬ್ರವರಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಂದ ಉದ್ಘಾಟಿಸಲ್ಪಟ್ಟ ಸುದರ್ಶನ ಸೇತುವೆಯಿಂದಾಗಿ ಈಗ ಸ್ವಂತ ವಾಹನದಲ್ಲಿಯೇ ಅಥವಾ ಬಸ್ಸಿನಲ್ಲಿಯೂ ಬೇಟ್ ದ್ವಾರಕಾ ತಲುಪಬಹುದು. ಕೃಷ್ಣನ ಗೆಳೆಯ ಸುಧಾಮ ಕೃಷ್ಣನಿಗೆ ಕಾಣಿಕೆ ನೀಡಿದ ಜಾಗ ಎಂದು ಹೇಳುತ್ತಾರೆ. ಹಿಂದಿಯಲ್ಲಿನ ಭೇಂಟ್ ಶಬ್ದ ದಿನಗಳದಂತೆ ಬೇಟ್ ಆಗಿ ಈಗ ಎಲ್ಲರೂ ಬೇಟ್ ದ್ವಾರಕಾ ಎಂದು ಕರೆಯುತ್ತಾರೆ. ಈ ಸ್ಥಳಕ್ಕೆ ಶಂಕೋದರ ಎಂದು ಹೆಸರಿದೆ. ಇದು ಶ್ರೀಕೃಷ್ಣನ ವಾಸಸ್ಥಾನವಾಗಿತ್ತು. ಕೇವಲ 2 ಕಿಲೋಮೀಟರ್ ಅಗಲ 8 ಕಿಲೋಮೀಟರ್ ಉದ್ದ ಇರುವ ಈ ದ್ವೀಪದಲ್ಲಿ ಇನ್ನೂ ಹಲವಾರು ದೇವಾಲಯಗಳಿವೆ. ಇವುಗಳಲ್ಲಿ ಹನುಮಾನ್ ದಂಡಿ ಎಂದು ಕರೆಸಿಕೊಳ್ಳುವ ಸ್ಥಳದಲ್ಲಿರುವ ಮಕರಧ್ವಜ ಹಾಗೂ ಹನುಮಂತ ದೇವರ ದೇವಾಲಯ. ಒಮ್ಮೆ ಅಹಿರಾವಣ ರಾಮ ಲಕ್ಷ್ಮಣರನ್ನು ಸೆರೆ ಹಿಡಿದು ಪಾತಾಳ ಕೆಳಕೊಂಡಾಗ ಹನುಮಂತ ಅವರನ್ನು ಬಿಡಿಸಿಕೊಂಡು ಬರಲು ಪಾತಾಳಕ್ಕೆ ಹೋಗಿ ಅವನದೇ ಮಗನಾದ ಮಕರಧ್ವಜನ ಜೊತೆಗೂಡಿ ಅಹಿರಾವಣನನ್ನು ಸೋಲಿಸಿ ರಾಮ ಲಕ್ಷ್ಮಣನ ಬಿಡಿಸಿಕೊಂಡು ಬಂದ ಎಂಬುದು ಕಥೆ. ಮಕರಧ್ವಜ ಹನುಮಂತನ ಬೆವರು ನುಂಗಿದ ಮೊಸಳೆಯೊಂದಕ್ಕೆ ಹುಟ್ಟಿದವನು ಎಂದು ಪುರಾಣ ಹೇಳುತ್ತದೆ. ಇಲ್ಲಿ ಅಭ್ಯಾಯ ಮಾತಾಜಿ ದೇವಸ್ಥಾನವೂ ಇದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.
ಇನ್ನೂ ಹಲವಾರು ಸ್ಥಳಗಳ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.